ಇವತ್ತಂತರೂ ಬರೀ ಪ್ಯಾರ್ಲನ್ ತಿನ್ನೋದು ಕೆಲಸ ಮಾಡೋದಾಗೈತಿ. ಬರೀ ಏನಾಗೈತೆ ಅಂತ ಹೇಳ್ತೇನೆ. ನಾ ಬೆಳಿಗ್ಗೆ ಎದ್ದು ಕೂಳೇನ ಹುಡುಕ್ಯಾಡಿ ಕೆಲಸ ಹಚ್ಚಿಬಿಟ್ಟಾರ್ರಿ ನಮ್ಮ ಅವ್ವಾರ ನಂಗೆ. ಏನು ಮಾಡೋಕ್ಕಾಗಲ್ಲ ಅಂತೇಳಿ ಪಟ್ ನೀರು ದಬ್ಬಿ ಗಾಡಿ ತೊಗೊಂಡು ನಡೆದ ಬಿಟ್ಟೆ. ಎಲ್ರಿಪ್ಪ ಅಂದ್ರೆ ರೈಲ್ವೆ ಸ್ಟೇಷನ್ ಕಡೆ. ನಮ್ಮ ಅಪ್ಪಾರನ್ನ ಕರ್ಕೊಂಬಂದಾದ್ಮ್ಯಾಗ ಒಂದು ಚೀಲ ಕೊಟ್ಟರೆ ನಡಿ ಪೇಪರ್ ಆರ್ಸ್ ಅಂತೇಳಿ ಇಡೀ ಮಂದಿನ ಅಡ್ಡಾಡ್ಸ್ಬಿಟ್ಟಾರಿಪ್ಪ ನಮ್ಮ ಅವ್ವಾರ ನಂಗೆ. ಇದು ನೋಡ್ರಿ, ನಾ ಪ್ರತಿ ಸರ ಹೂ ಹರ್ಕೊಳಕ್ ಬಂದಾಗ ಅದ್ರ ಮಮ್ಮಿ ಇಲ್ಲೇ ಬಂದಿರ್ತೈತ್ರಿ. ಒಂದೊಂದು ಪಕ್ಷಿಗಳು ಹೆಂಗ್ರಿಪ್ಪ ಅಂದ್ರೆ ಅಕಸ್ಮಾತ್ ನಾವೇನ್ರ ಅದರದ್ದು ಗೂಡು ನೋಡಿದೀವಿ ಅಂದ್ರೆ ಗೂಡು ಚೇಂಜ್ ಮಾಡಿಬಿಟ್ಟಿರ್ತಾವ್ರಿ. ಇದು ಎದಕ್ಕಿಲ್ಲ ಐತೋ ಗೊತ್ತಿಲ್ಲ. ಐ ಥಿಂಕ್ ಅದಕ್ಕೂ ಗೊತ್ತಾಗಿರ್ಬೇಕ್ರಿ, ಓ ನಂದು ಒಳ್ಳೆ ಮನಸ್ಸು ಐತಿ ಅಂತ ಹೇಳಿ. ಇವತ್ತು ಸ್ಯಾಟರ್ಡೆ ಐತ್ಲ, ಅದ್ರ ಸಂಬಂಧ ಬರ್ರಿ ನಿಮಗೂ ಗುಡಿ ಕರ್ಕೊಂಡು ಹೋಗ್ತೀನಿ ಅಂತ ದರ್ಶನ ಮಾಡಿಸ್ತೀನಿ. ಬರ್ರಿ ಪಟ್ ಅಂತೇಳಿ ಗುಡಿ ಕಡೆ ಹೋಗಿ ಹೂವು ಏರಿಸಿ ದೀಪ ಹಚ್ಚಿ ಇನ್ನೇನಪ್ಪ ನಾನು ದರ್ಶನ ತೊಗೊಂಡೆ. ಬರ್ರಿ ನಿಮಗೂ ದರ್ಶನ ಮಾಡಿಸ್ತೀನಿ ಅಂತ. ಹನುಮಪ್ಪಂದ ಅದೆಲ್ಲ ದರ್ಶನ ತೊಗೊಂಡೆ ಹೊಳೆ ಮನೆಗೆ ಬಂದು ನೋಡಿದ್ರೆ ನಮ್ಮಕ್ಕ ಬಿಸಿಲು ಕಾಸ್ಕೊಂಡು ಕುಂತಾಳ್ರಿ. ಹಾಗೆ ಖಾಲಿ ಕುಂತಿದ್ದು ನೋಡಿ ನಾನು ಒಂದು ಕೆಲಸ ಹಚ್ಚಿಬಿಟ್ಟೆ, ಬಾ ಪ್ಯಾರ್ಲನ್ ನೆಚ್ಕೊಡು ಅಂತೇಳಿ. ಪ್ಯಾರ್ಲನ್ ತಿಂದಾದ್ಮ್ಯಾಗ ನಾವು ಸೀದಾ ನಡ್ತಿದ್ದ ಗಾಡಿ ಪೂಜೆ ಮಾಡಕ್ಕೆ. ಗಾಡಿ ಪೂಜೆ ಮಾಡಿದಾದ್ಮ್ಯಾಗ ಲಿಂಬೆನ್ ತುಳಿಸಿ ಗಾಡಿ ಸೈಡ್ ಹಚ್ಚಿಬಿಟ್ವಿ. ಆಗೆಲ್ಲ ನಾ ಕೆಲಸ ಹಚ್ಚಿದ್ ನೋಡಿ ಆಕಿನೂ ಹೊಳ್ಳಿ ರಿವೆನ್ಸ್ ತಗೋಬೇಕಂತೇಳಿ ನನಗೆ ಪ್ಯಾರ್ಲನ್ ಆರ್ಸಕ ಚಾಳ್ರಿಪ್ಪ ಹೊಳ್ಳೆ. ಹೊಳ್ಳೆ ನಾನು ಬಿಡವಲ್ರಿ, ನಾ ಆರಿಸ್ಕೊಂಡ್ ಬಂದಿನಿ, ಹೋಗಿ ನೀ ಹೆಚ್ಕೊಂಡ್ ಹೋಗಂತೇಳಿ ನಾನು ಹೊಳ್ಳಿ ಕೆಲಸ ಹಚ್ಚಿಬಿಟ್ಟೆ. ಅದಾದ್ಮ್ಯಾಗ ಇವತ್ತು ಯಾರೋ ಒಬ್ರು ಹೊಸದಾಗಿ ಬಂದಿದ್ರೆ ಅವ್ರು ನಮ್ಗೆ ಗೋಬಿ ತಿನ್ಸಿದ್ರು. ಇವ್ರು ಯಾರು ಅಂತ ಹೇಳಿ ಗೊತ್ತಿದ್ರೆ ಕಮೆಂಟ್ ಹಾಕಿರಲ್ಲ. ಹಂಗೆ ಎಲ್ಲಾನು ಸಾರ್ಟ್ ಔಟ್ ಆದ್ಮ್ಯಾಗ ಮತ್ತೊಮ್ಮೆ ರಿವೆನ್ಸ್ ತಗೋಬೇಕಂತೇಳಿ ಮತ್ತೆ ಹೊಳ್ಳಿ ಅಂಗಡಿ ಕಳಿಸ್ಬಿಟ್ಟಾಳ್ರಿ. ಅಲ್ಲಿ ನಮ್ಮ ದೋಸ್ತರ ಜೊತೆ ಅಡ್ಡಾಡಕೊಂಡು ಬಿಡೋಳಾಗ್ಬಿಟ್ಟಾಳ. ಅದೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಜೂಟಾಗಿದ್ದ ಮನೆ ಕಡೆ. ಸೊ ಇವತ್ತಿನ ವಿಡಿಯೋ ಎಲ್ಲ ಮುಗಿಸತ್ತೇನ್ರಪ್ಪ. ಅಕಸ್ಮಾತ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಕಮೆಂಟ್, ಶೇರ್ ಮತ್ತು ಫಾಲೋ ಮಾಡೋದು ಮರೆಯೋಕೆ ಹೋಗ್ಬಿಟ್ರೆ ಅವನವನೇ